ಫ್ರೆಂಡ್ಸ್, ನಾನು ಇಷ್ಟು ಹಾಕಿದ್ದೀನಿ. ನೀವು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೂ ಅಷ್ಟೇ 2 ಲಾಕ್ ಮಾಡಿಕೊಂಡು ಬೀಡ್ ಆ್ಯಡ್ ಮಾಡಿ, 1 ಲಾಕ್ ಮಾಡಿ 4 ಚೈನ್ ಆ್ಯಡ್ ಮಾಡಿಕೊಂಡು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ 1 ಲಾಕ್ ಮಾಡಿ ಆರ್ಟ್ ಸ್ಟಾರ್ಟ್ ಮಾಡಬೇಕು. ಸೊ ಫಸ್ಟಿಂದನೂ ಅಷ್ಟೇ ಸೆಂಟ್ರಿಂದನೂ ಅಷ್ಟೇ ಹೇಗೆ ಸ್ಟಾರ್ಟ್ ಮಾಡೋದು ಇವಾಗ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಈ ಥರ ಆರ್ಚ್ ಲಾಕ್ ಆದಮೇಲೆ ದಾರನ ಮೇಲೆ ಎಳ್ಕೊಂಡು ನಾವು ಈ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಇವಾಗ 4 ಚೈನ್ ಹಾಕೊಳ್ಳೋಣ ಫ್ರೆಂಡ್ಸ್. ಕುಚ್ಚಿಗೆ 4 ಚೈನ್ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೋ ಕರೆಕ್ಟಾಗಿ ಅಲ್ಲೇ ಇಟ್ಕೊಂಡು ದಾರನ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇವಾಗ ದಾರ ಮೇಲೆ ಎಳ್ಕೊಂಡು ಮತ್ತೆ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ದೊಡ್ಡದು ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಬೀಡ್ ಲಾಕ್ ಮಾಡಿಕೊಂಡು ಇವಾಗ ಆರ್ಚ್ ಹಾಕೋದಕ್ಕೆ 4 ಚೈನ್ ಹಾಕೊಳ್ಳೋಣ. 4 ಚೈನ್ ಹಾಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ತುಂಬ ಲೂಸಾಗೂ ಮಾಡ್ಕೋಬಾರ್ದು, ತುಂಬ ಟೈಟಾಗೂ ಮಾಡ್ಕೋಬಾರ್ದು ಫ್ರೆಂಡ್ಸ್. ಕರೆಕ್ಟಾಗಿ ಅದು ನೋಡಿ ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕಿ ಅದು ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊ. 4 ಚೈನ್ ಹಾಕೊಂಡು ಅದು ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ ಹಾಕೊಳ್ಳಿ. 2 3 4 ಚೈನ್ ಹಾಕೊಂಡು ಮತ್ತೆ ಅದು ಎಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಸೀರೆಗೆ ಲಾಕ್ ಮಾಡಿಕೊಂಡು ಇವಾಗ ಇದು ಫ್ರಂಟ್ ಸೈಡ್ ಇಡಲ್ವ ಫ್ರೆಂಡ್ಸ್, ಇದನ್ನು ನಾವು ಸೀರೆನ ಬ್ಯಾಕ್ ಸೈಡ್ ತಿರ್ಸ್ಕೋಬೇಕು. ಬ್ಯಾಕ್ ಸೈಡ್ ತಿರ್ಸ್ಕೊಂಡು ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಈ ಕಂಬ ಬಿಟ್ಟು ಪಕ್ಕದ ಕಂಬದಲ್ಲಿ ಹೋಗಿ ದಾರನ ತಂದು ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ನೋಡಿ ಟ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶೆ ಮಾಡಿಕೊಂಡು ಇವಾಗ 1 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಆ 4 ಚೈನ್ ಕಂಬದ ಕೆಳಗಡೆಯಿಂದ ಹೋಗಿ ದಾರನ ತಂದು 2ರಿಂದ 1 2ರಿಂದ 1 ಮತ್ತು 2ರಿಂದ 1. ಸೊ ಇನ್ನೊಂದು ಕಂಬ ಮಾಡ್ಕೊಬೇಕು ಫ್ರೆಂಡ್ಸ್. ಆ ಸ್ಟಾರ್ಟಿಂಗಲ್ಲಿ ಆ 4 ಚೈನ್ ಹಾಕಿದ್ವಲ್ಲ ಅದು ಮತ್ತು ನಾವು ಟ್ರಿಬಲ್ ಕ್ರೋಶೆ ಮಾಡಿದ್ದು ಅದು ಸೇರಿ 2 ಆಗುತ್ತೆ ಫ್ರೆಂಡ್ಸ್.
ನೋಡಿ 2 ಕಂಬ ಆಗುತ್ತೆ. ಮತ್ತು 3 ಚೈನ್ ಹಾಕೋಬೇಕು. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ಕಂಬದ ಕೆಳಗಡೆಯಿಂದ ಹೋಗಿ ದಾರನ ತಂದು 2ರಿಂದ 1 2ರಿಂದ 1 2ರಿಂದ 1 3 ಚೈನ್ 2 ಕಂಬ ಈ ಥರ ಹಾಕೋಬೇಕು ಫ್ರೆಂಡ್ಸ್. ನೀಡಲ್ ಮೇಲೆ 2 ಸತಿ ದಾರ ತಗೊಂಡು ಕಂಬದ ಕೆಳಗಡೆಯಿಂದ ಹೋಗಿ ದಾರನ ತಂದು ನೋಡಿ 2ರಿಂದ 1 2ರಿಂದ 1 2ರಿಂದ 1. ಸೊ ಇವಾಗ ಮತ್ತೆ 1 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಕಂಬದ ಕೆಳಗಡೆಯಿಂದ ಹೋಗಿ ದಾರನ ತಂದು 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಫ್ರೆಂಡ್ಸ್. ಇವಾಗ ಮತ್ತೆ ನೀಡಲ್ ಮೇಲೆ 2 ಟೈಮ್ ದಾರ ತಗೊಂಡು ಆ ಕಂಬದ ಕೆಳಗಡೆಯಿಂದ ಹೋಗಿ ದಾರನ ತಂದು 2ರಿಂದ 1 2ರಿಂದ 1 2ರಿಂದ 1. ಇವಾಗ ಲಾಸ್ಟಲ್ಲಿ ಫ್ರೆಂಡ್ಸ್ 3 ಚೈನ್ ಹಾಕೊಳ್ಳಿ. 3 ಚೈನ್ ಹಾಕ್ಕೊಂಡು ಇಲ್ಲಿ ನಾವು ಒಂದೇ ಸತಿ ಡಬಲ್ ಕ್ರೋಶೆ ಮಾಡಬೇಕು. ಯಾಕಂದರೆ ನಾವು ಆ 4 ಚೈನು ತ್ರಿಬಲ್ ಕ್ರೋಶೆ ಥರ ಕನ್ಸಿಡರ್ ಮಾಡ್ತೀವಲ್ವಾ, ಸೊ ಅದು ಡಬಲ್ ಕಂಬ ಆಗುತ್ತೆ. ನೋಡಿ ಮಾಡಿಬಿಟ್ಟು ಈ ಬೀಡ್ ಪಕ್ಕದಲ್ಲಿ ಇಲ್ಲಿ ಇರುತ್ತಲ್ಲ ಫ್ರೆಂಡ್ಸ್, ಇಲ್ಲೊಂದು ಹೋಲ್ ಇರುತ್ತೆ, ಅಲ್ಲೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಮಾಡ್ಕೊಂಡಲ್ವ ಇಷ್ಟೊತ್ತು, ಇವಾಗ ಫ್ರಂಟ್ ಸೈಡ್ ತಿರ್ಸ್ಕೊಳ್ಳಿ ಫ್ರೆಂಡ್ಸ್. ಫ್ರಂಟ್ ಸೈಡ್ ತಿರ್ಸ್ಕೊಂಡು ಇವಾಗ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಈ ಗ್ಯಾಪ್ ಏನಿರುತ್ತಲ್ವ ಫ್ರೆಂಡ್ಸ್, ಈ ಗ್ಯಾಪಲ್ಲಿ ಹೋಗಿ ದಾರನ ತಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. 2ರಿಂದ 1 2ರಿಂದ 1 ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಕಂಬ ಕೆಳಗಡೆಯಿಂದ ದಾರನ ತಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಚಿಕ್ಕದಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸುತ್ತೆ. ತುಂಬ ದೊಡ್ಡ ಮಾಡೋಕ್ಕೆ ಹೋಗಬೇಡಿ. ಟೋಟಲ್ಲು ಒಂದಿದ್ರಲ್ಲಿ ನಮಗೆ 5 ಡಬಲ್ ಕ್ರೋಶೆ ಬರುತ್ತೆ. ಆಮೇಲೆ 5 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ನಾವು 2 ಕಂಬ ಹಾಕಿರ್ತೀವಲ್ಲ, ಅಲ್ಲಿ ಮೇಲ್ಗಡೆಯಿಂದ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ಸೊ ನಾವು 2 ಕಂಬ ಹಾಕಿರ್ತೀವಲ್ಲ, 2 ಕಂಬದಲ್ಲೂ ನಾವು ಲಾಕ್ ಮಾಡ್ಕೋಬೇಕು. ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದ ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಿಂದ 1 2ರಿಂದ 1 ನೀಡಲ್ ಮೇಲೆ ದಾರ ತಗೊಂಡು ಅದೇ ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಿಂದ 1 2ರಿಂದ 1 ನೀಡಲ್ ಮೇಲೆ ದಾರ ತಗೊಂಡು ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಿಂದ 1 2ರಿಂದ 1 ನೀಡಲ್ ಮೇಲೆ ದಾರ ತಗೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು 2ರಿಂದ 1 2ರಿಂದ 1 ಟೋಟಲು ಒಂದೊಂದಿದ್ರೆ ಒಂದೊಂದು ಗ್ಯಾಪಲ್ಲಿ ನಮಗೆ 5 ಡಬಲ್ ಕ್ರೋಶೆ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಚಿಕ್ಕದಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ಇಲ್ಲಿ ಪಕ್ಕದಲ್ಲಿ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಹೋಗಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಇವಾಗ ದಾರನ ಮೇಲೆ ಎಳ್ಕೊಳ್ಳೋಣ.
ನೀರು ಹಿಡ್ಕೊಂಡು ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೊತೀನಿ. ಸ್ಮಾಲ್ ಬೀಡ್ ಆ್ಯಡ್ ಮಾಡಿಕೊಂಡು ಬೀಡನ್ನು ಲಾಕ್ ಮಾಡೋದು ಬೇಡ ಫ್ರೆಂಡ್ಸ್. ಹಾಗೆಯೇ ಪಕ್ಕದ ಕಂಬ ಇದೆ ಅಲ್ವಾ, ಪಕ್ಕದ ಕಂಬದಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಲಾಕ್ ಮಾಡಿಕೊಂಡು ನೆಕ್ಸ್ಟು ಗ್ಯಾಪಲ್ಲಿ ಡಬಲ್ ಕ್ರೋಶೆ ಸ್ಟಾರ್ಟ್ ಮಾಡ್ಕೋಬೇಕು. ಬೀಡ್ ಬೇಕಾದರೆ ಹಾಕ್ಕೊಳ್ಳಿ, ನೀವು ಬೇಡ ಅಂದರೆ ನೀವು ಹಾಗೇ ಮಾಡ್ಕೋಬೋದು. ಈ ಥರ ಚಿಕ್ಕ ಚಿಕ್ಕದಾಗಿ ಡಬಲ್ ಕ್ರೋಶೆನ ಮಾಡ್ಕೊತಾ ಹೋಗಬೇಕು. ಒಂದು ಆರ್ಚಲ್ಲಿ ಟೋಟಲ್ ನಮಗೆ 5 ಡಬಲ್ ಕ್ರೋಶೆಸ್ ಬರುತ್ತೆ ಫ್ರೆಂಡ್ಸ್. ನೀವು ಬೇಕಾದರೆ ಬೀಡ್ಸ್ ಇಷ್ಟೊಂದು ಬೇಡ ಅಂತ ಅಂದ್ರೂ ನೀವು ಬೀಡ್ಸ್ನ ಸ್ಕಿಪ್ ಮಾಡಿ ಹಾಕ್ಕೋಬೋದು, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇರಲಿ ಅಂತ ಹೇಳಿ ಬೀಡ್ಸ್ ಹಾಕಿದ್ದೀನಿ ಅಷ್ಟೇ. ಈ ಸ್ಯಾರಿಗೆ ಗೋಲ್ಡ್ ಬೀಡ್ಸು ಚೆನ್ನಾಗಿ ಕಾಣಿಸೋದಿಲ್ಲ, ಸೊ ಅದಕ್ಕೆ ನಾನು ಸಿಲ್ವರ್ ಬೀಡ್ಸ್ ಹಾಕಿದ್ದೀನಿ. ನಿಮ್ಮ ಸ್ಯಾರಿಗೆ ಯಾವುದು ಮ್ಯಾಚ್ ಆಗುತ್ತೋ ಅದನ್ನು ನೋಡಿ ನೀವು ಹಾಕ್ಕೊಳ್ಳಿ. ಇವಾಗ ಪಕ್ಕದ ಕಂಬದಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಇನ್ನೂ ಒಂದಿರುತ್ತಲ್ಲ ಕಂಬ, ಆ ಕಂಬದಲ್ಲೂ ಇನ್ನೊಂದು ಸತಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 2 ಟೈಮ್ ಲಾಕ್ ಮಾಡ್ಕೋಬೇಕು. ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಆ ಪಕ್ಕದ ಆರ್ಚಲ್ಲಿ ಹೋಗಿ ದಾರ ತಂದು 2ರಿಂದ 1, 2ರಿಂದ 1 ಇದೇ ಥರ ಡಬಲ್ ಕ್ರೋಶೆಸ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಟೋಟಲ್ ನಮಗೆ 5 ಡಬಲ್ ಕ್ರೋಶೆಸ್ ಬರುತ್ತೆ ಫ್ರೆಂಡ್ಸ್. 4 ಆಗಿದೆ, ಇನ್ನೊಂದು ಹಾಕೋಣ. ಇದಾದಮೇಲೆ ಇಲ್ಲೂ ಅಷ್ಟೇ 2 ಕಂಬಸ್ ಇರುತ್ತೆ, ಸೊ ನಾವು 2 ಕಂಬದಲ್ಲೂ ಲಾಕ್ ಮಾಡ್ಕೋಬೇಕು. ಅಲ್ಲಿ ಮೇಲೆ ನಿಮಗೆ ಒಂದು ಹೋಲ್ ಕಾಣಿಸುತ್ತೆ ಫ್ರೆಂಡ್ಸ್ ಕಂಬದ ಮೇಲೆ, ಅಲ್ಲಿಂದ ಹೋಗಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲೂ ಅಷ್ಟೇ, ಪಕ್ಕದಲ್ಲೂ ಹೋಗಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಇವಾಗ ಇಲ್ಲಿ ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಒಂದು ಲಾಕ್ ಹಾಕ್ಕೊಂಡು 4 ಚೈನ್ ಹಾಕಿ ಮತ್ತೆ ಒಂದು ಬೀಡ್ ಹಾಕ್ಕೊಂಡು ಆರ್ಟ್ ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಇವಾಗ ಪಾರ್ಟ್ 2ದು ಕುಚ್ಚು ಹೇಗೆ ಹಾಕೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 127 ದಾರ ತೊಗೊಂಡಿದ್ದೀನಿ, ಅದು ಡಬಲ್ ಮಾಡಿದ್ರೆ 240 ಆಗುತ್ತೆ.
247 ಆಗುತ್ತೆ. ಸೊ ಈ ಥರ ಮೇಲೆ ಟೇಪ್ ಹಾಕ್ಕೊಂಡು ನಾನು ಹಾಕೋತಿದ್ದೀನಿ. ಇದಕ್ಕೆ ಗೋಲ್ಡ್ ಜರಿ ಸೂಟ್ ಆಗಲ್ಲ ಅಂತ ನಾನು ಸಿಲ್ವರ್ ಜರಿ ತೊಗೊಂಡಿದ್ದೀನಿ. ಹಾಕ್ಕೊಂಡು ಟೈಟಾಗಿ ಎಳ್ಕೋಬೇಕು. ಒಂದು 4 to 5 ನಾಟ್ಸ್ ಹಾಕ್ಕೊಳ್ಳಿ. ಈ ಥರ ನಾಟ್ಸ್ ಹಾಕ್ಕೊಂಡು ಇವಾಗ ಹಿಂದೆ ತಿರ್ಸ್ಕೊಂಡು ಇಲ್ಲಿನೂ ಒಂದು ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕ್ಕೊಂಡು ಮತ್ತೆ ಒಳಗಡೆಯಿಂದ ದಾರ ಎಳ್ಕೊಳ್ಳೋಣ. ಒಳಗಡೆಯಿಂದ ದಾರ ಎಳ್ಕೊಂಡು ಇವಾಗ ಲೆಂತ್ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಡೋಣ. ಕಟ್ ಮಾಡಿಕೊಂಡು ಇವಾಗ ನೀಟಾಗಿ ಟ್ರಿಮ್ ಮಾಡ್ಕೊಂಡು ಬಿಡೋಣ. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ಕು ಈ ಥರ ಕಾಣಿಸುತ್ತೆ. ಇದು ತುಂಬ ಬ್ಯೂಟಿಫುಲ್ ಆಗಿದೆ ಡಿಸೈನು. ನೀವು ಟ್ರೈ ಮಾಡ್ಬೋದು. ಯಾರ್ಯಾರು ಹೊಸೊಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಫಾಲೋ ಮಾಡಿಕೊಂಡು ಮತ್ತು ಲೈಕ್ ಮಾಡೋದು ಮರಿಬೇಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ. ಸೊ ಇದೇ ಥರ ನೀವು ನನಗೆ ಸಪೋರ್ಟ್ ಮಾಡ್ತೀರಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.